ಅಂತ ಬರುತ್ತೆ. ಗಾಸ್ ಥಿಯರಮ್ ಏನಪ್ಪ ಇದು ಗಾಸ್ ಥಿಯರಮ್ ಅಂತ ಅಂದ್ರೆ, ನೀವು ನಿನ್ನೆ ಏನು ಕಲ್ತಿದ್ರಲ್ಲ ಅದರದ್ದು ಎಕ್ಸ್ಟೆನ್ಷನ್ ಗಾಸ್ ಥಿಯರಮ್ ಅಂತಂದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥಿಯರಮ್ ಏನು ಹೇಳುತ್ತೆ ಗೊತ್ತಾ? ಸಪೋಸ್ ನಿಮ್ಮ ಹತ್ರ ಇಲ್ಲೊಂದು ಚಾರ್ಜ್ ಇದೆ ಅಂತ ಇಟ್ಕೋ. ಹಿಯರ್ ಇಸ್ ಎ ಚಾರ್ಜ್, ಯು ಹ್ಯಾವ್ ಎ ಚಾರ್ಜ್ ಹಿಯರ್, ಕ್ಯೂ ಇಸ್ ಎ ಚಾರ್ಜ್. ಇವಾಗ ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಹಿಯರ್ ಇಸ್ ಎ ಕ್ಲೋಸ್ ಸರ್ಫೇಸ್. ಈ ಕ್ಲೋಸ್ ಸರ್ಫೇಸ್ ಅನ್ನು ವಿ ಕಾಲ್ ಇಟ್ ಆಸ್ ಎ ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಇವಾಗ ಏನಾಗುತ್ತೆ, ಈ ಚಾರ್ಜ್ ಇಂದ ಈ ಕಡೆ ಲೈನ್ಸ್ ಆಫ್ ಫೋರ್ಸ್ ಪಾಸ್ ಆಗ್ತಾ ಇರುತ್ತೆ, ಹಿಂಗ್ ಪಾಸ್ ಆಗ್ತಾ ಇರುತ್ತೆ, ಎಲ್ಲ ಕಡೆಗೂ ಲೈನ್ಸ್ ಆಫ್ ಫೋರ್ಸ್ ಹಿಂಗ್ ಪಾಸ್ ಆಗ್ತಾ ಇರುತ್ತಲ್ವಾ, ಎಲ್ಲ ಕಡೆಗೂ ಪಾಸ್ ಆಗ್ತಾ ಇರುತ್ತೆ ಫ್ಲಕ್ಸ್. ಆ ಟೋಟಲ್ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸ್ ಪಾಸ್ ಆಗೋದ್ರಿಂದ ವಿ ಕಾಲ್ ಇಟ್ ಆಸ್ ಎ ಫ್ಲಕ್ಸ್ ಅಂತ ಕರಿತೀವಿ. ಈ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಎಲ್ಲಾ ಕಡೆಗೂ ಹಿಂಗ್ ಫ್ಲಕ್ಸ್ ಪಾಸ್ ಆಗ್ತಾ ಇರುತ್ತಲ್ಲ, ಆ ಫ್ಲಕ್ಸ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ವೈಟ್ ನ್ಯಾಚುರಲ್ ಅಲ್ವಾ? ಇಲ್ಲಿ ಎಲ್ಲಾ ಕಡೆನೂ ಲೈಟ್ ಬರಬೇಕು ಅಂತ ಅಂದ್ರೆ ಒಳಗಡೆ ಏನಿರ್ಬೇಕಪ್ಪ, ಫಿಲಮೆಂಟ್ ತಾನೇ ಇರಬೇಕು. ಫಿಲಮೆಂಟ್ ಏನಾದ್ರು ಸ್ಟ್ರಾಂಗ್ ಆಗಿದ್ದು, ಫಿಲಮೆಂಟ್ ಜೋರಾಗಿದ್ರೆ ಎಲ್ಲ ಕಡೆಗೂ ಲೈಟ್ ಬರೋದಿಲ್ವಾ? ಅದೇ ತರನೇ ಇಲ್ಲೂ ಕೂಡ ಹಾಗೆ. ಇಲ್ಲಿ ಎಲ್ಲಾ ಕಡೆನೂ ನಿಮಗೆ ಫ್ಲಕ್ಸ್ ಬರಬೇಕು ಅಂತಂದ್ರೆ ಒಳಗಡೆ ಯಾರು ಇರಬೇಕು? ಚಾರ್ಜ್ ಇರಬೇಕು. ಅದನ್ನೇ ಕ್ಲೀನ್ ಆಗಿ ಸ್ಟೇಟ್ಮೆಂಟ್ ಆಗಿ ಬರೀತಾರೆ. ಏನ್ ಸ್ಟೇಟ್ಮೆಂಟ್ ಬರೀತಾರೆ? ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, the total amount of flux passing through any closed surface, ಇದು closed surface, the total amount of flux passing through, ಚೆನ್ನಾಗಿ ಜ್ಞಾಪಕ ಇರಬೇಕು, the total amount of flux passing through any closed surface is equal to 1 by epsilon naught times the charge enclosed. ಅದನ್ನೇನೆ ನಾವು ಫಾರ್ಮುಲಾ ಬರೆದ್ರೆ we write it like this, 1 by epsilon naught into q. ಇಷ್ಟೇ ಗಾಸ್ ಥಿಯರಮ್ ನ 2 ಮಾರ್ಕ್ಸ್ಗೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಬರೆದ್ರೆ ನೀವು ಇದಕ್ಕೆ ಕೇಳಬೇಕು ಅಷ್ಟೇ. ಸ್ಟೇಟ್ಮೆಂಟಿಗೆ ಒಂದು, ಎಕ್ಸ್ಪ್ಲನೇಷನಿಗೆ ಒಂದು. ಏನು ಸ್ಟೇಟ್ಮೆಂಟ್ ಏನು ಬರ್ತೀರಾ? ದಟ್ ನೋಡಿ, ಫೈ ಅಂದ್ರೆ ನಿಮ್ಮ ತಲೆನೊಳಗಡೆ ಏನು ಬರಬೇಕು ಅಂತ, ಟೋಟಲ್ ಅಮೌಂಟ್ ಆಫ್ ಫ್ಲಕ್ಸ್ ಪಾಸಿಂಗ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಅಂತ ಬಂದ್ಬಿಡ್ಬೇಕು. ಈ ಫೈ ಅಂದ್ರೆ ಅಷ್ಟು ಟರ್ಮ್ ಬರಬೇಕಲ್ಲಿ. ದ ಟೋಟಲ್ ಅಮೌಂಟ್ ಆಫ್ ಫ್ಲಕ್ಸ್ ಪಾಸಿಂಗ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ ಈಕ್ವಲ್ ಟು 1 by epsilon naught times the charge enclosed. 1 by epsilon naught times the charge enclosed. ಅಂದ್ರೆ ಅರ್ಥ ಏನು ಗೊತ್ತಾ? ಇಲ್ಲೆಲ್ಲ ಕಡೆ ಫ್ಲಕ್ಸ್ ಬರ್ಬೇಕಾದ್ರೆ ಈ ಫ್ಲಕ್ಸ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ. ಇದು ದಟ್ ಇಸ್ ಅ ಮೀನಿಂಗ್. ಮೀನಿಂಗ್ ಏನು? 1 ಕೂಲಂಬ್ ಇದ್ರೆ ಫ್ಲಕ್ಸ್ ಲೆಸ್, 10 ಕೂಲಂಬ್ ಇದ್ರೆ ಫ್ಲಕ್ಸ್ ಜಾಸ್ತಿ, 100 ಕೂಲಂಬ್ ಇದ್ರೆ ಫ್ಲಕ್ಸ್ ಇಸ್ ಸ್ಟಿಲ್ ಮೋರ್. ಅಂದ್ರೆ ಇಲ್ಲಿ ಏನು ಫ್ಲಕ್ಸ್ ಬರುತ್ತೆ ಚಾರ್ಜ್ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಅರ್ಥ. ಇದು ಗಾಸ್ ಥಿಯರಮ್. ಆಯ್ತಾ? ಈಗ ಈ ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೇಕಾದ್ರೆ ಚೆನ್ನಾಗಿ ಜ್ಞಾಪಕ ಇರಬೇಕು, ಯಾವಾಗಲೂ ಕ್ಲೋಸ್ಡ್ ಸರ್ಫೇಸಿಗೆ ಮಾತ್ರ ಇದು ಅಪ್ಲಿಕಬಲ್. ಓಪನ್ ಸರ್ಫೇಸ್ ಆ ಥರದಕ್ಕಲ್ಲ, ಇಟ್ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದ ಕ್ಲೋಸ್ ಸರ್ಫೇಸ್. ಆಮೇಲೆ ಶೇಪ್ ಯಾವ್ದು ಬೇಕಾದ್ರೂ ಇರ್ಬೋದು, ಬಹಳ ಇಂಪಾರ್ಟೆಂಟ್ ಇದು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಗಾಸ್ ಥಿಯರಮ್ ಅನ್ನ ಪ್ರೂವ್ ಮಾಡ್ತೀನಿ. ಎಕ್ಸ್ಪ್ಲನೇಷನ್ ಅಂತ ಕರೀತಾರೆ. ಅದನ್ನು ಹೇಗೆ ಕೊಡ್ತೀರಾ? ದಟ್ ಈಸ್ ಕಾಲ್ಡ್ ಎಕ್ಸ್ಪ್ಲನೇಷನ್ ಆಫ್ ದ ಗಾಸ್ ಥಿಯರಮ್. ಅಥವಾ ಕೆಲಸ ನಿಮಗೆ ಪ್ರೂಫ್ ಅಂತ ಕೇಳಿದ್ರು ಕೂಡ ಇದನ್ನು ಬರೀಬೇಕು. ಭಾಳ ಇಂಪಾರ್ಟೆಂಟ್ ಇದು, ಎಕ್ಸ್ಪ್ಲನೇಷನ್ ಆಫ್ ದ ಗಾಸ್ ಥಿಯರಮ್. ಈಗ ಹೆಂಗೆ ಬರೀತೀರಾ ಎಕ್ಸ್ಪ್ಲನೇಷನ್ ಇದ್ರದ್ದು? ಸೊ ಯುವರ್ ಹೆಡಿಂಗ್ ಈಸ್ ಎಕ್ಸ್ಪ್ಲನೇಷನ್ ಆಫ್ ದ ಗಾಸ್ ಥಿಯರಮ್. ಈಗ ಇದನ್ನ ಪ್ರೂವ್ ಮಾಡ್ತೀನಿ. ಹೇಗೆ ಪ್ರೂವ್ ಮಾಡ್ತೀನಿ ಅಂತ ನೋಡಿ. ಎಕ್ಸ್ಪ್ಲನೇಷನ್ ನೋಡಿ, ಇಲ್ಲಿ ನೋಡಿ, ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಜ್ ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲೊಂದು ಚಾರ್ಜ್ ಇದೆ. ಈ ಚಾರ್ಜ್ ಇದ್ದಾಗ ಇಲ್ಲಿಂದ ಈ ಪಾಯಿಂಟ್ ಪಿ, ಐ ಕಾಲ್ ದಸ್ ಪಾಯಿಂಟ್ ಆಸ್ ಪಿ. ಈ ಪಾಯಿಂಟ್ ಅನ್ನ ಐ ಕಾಲ್ ಇಟ್ ಆಸ್ ಎ ಡಿಸ್ಟೆನ್ಸ್ ಆಸ್ ಆರ್ ಅಂತನೋ ಡಿ ಅಂತನೋ ಏನ್ ಬೇಕಾದ್ರೂ ಕರ್ಕೊಳ್ಳಿ. ಡಿ ಇಸ್ ಅ ಡಿಸ್ಟೆನ್ಸ್. ಈ ಪಾಯಿಂಟ್ ಅಲ್ಲಿ ಈ ಚಾರ್ಜ್ ಇಟ್ಟಿದ್ದೀನಲ್ಲ, ಸರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದೆ ಅಂತ ಇಟ್ಬಾ.
ಆವಾಗ ಐ ರೈಟ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ 1/4πε0 ಇಂಟು q/d² ಅಂತ. ಜ್ಞಾಪಕ ಇದೆಯಾ? ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೆ ಇದು. ಸೊ ಯಾವುದೇ ಒಂದು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಇದ್ರೆ ಆ ಚಾರ್ಜ್ ಇಂದ ಈ ಪಾಯಿಂಟ್ ಅಲ್ಲಿ ಫೀಲ್ಡ್ ಇಷ್ಟು ಬರುತ್ತೆ. ಸರ್ ನನಗೆ ಬೇಕಾಗಿರೋದು ಫೀಲ್ಡ್ ಅಲ್ಲ ಸರ್, ಫ್ಲಕ್ಸ್ ಬೇಕಾಗಿರೋದು, ಹೌದಲ್ವಾ? ಅದಕ್ಕೆ ಏನ್ ಮಾಡು ನೀನು, ಒಂದು ಸ್ಪಿಯರ್ ಅನ್ನ ಇಮ್ಯಾಜಿನ್ ಮಾಡು ವಿತ್ ಚಾರ್ಜ್ q as a center, d as a radius. ಯು ಇಮ್ಯಾಜಿನ್ ಎ ಸ್ಪಿಯರ್. ಹಿಂಗಿದ್ದೊಂದು ಸ್ಪಿಯರ್ ಅನ್ನ ಇಮ್ಯಾಜಿನ್ ಮಾಡು. ಈ ತರ ನಾವೇನೊಂದು ಸ್ಪಿಯರ್ ಅನ್ನು ಇಮ್ಯಾಜಿನ್ ಮಾಡ್ತೀವಿ, ದಟ್ ವಿ ಕಾಲ್ ಇಟ್ ಆಸ್ ಎ ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ದಟ್ ವಿ ಕಾಲ್ ಇಟ್ ಆಸ್ ಎ ಗಾಸಿಯನ್ ಸರ್ಫೇಸ್. ಸೊ ಅಂದ್ರೆ ಏನಾಯ್ತು, ಗಾಸಿಯನ್ ಸರ್ಫೇಸ್ ಅಂದ್ರೆ ಇದು ಕ್ಲೋಸ್ಡ್ ಸರ್ಫೇಸ್. ನೋಡಿ ಇವಾಗ ಏನಾಗುತ್ತೆ, ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಚಾರ್ಜ್ ಇದೆ ಅಲ್ವಾ, ಅವಾಗ ಏನಾಗುತ್ತೆ ನೋಡಿ, ಇಲ್ಲಿಂದ ಬರೋ ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗ್ ಪಾಸ್ ಆಗತ್ತಾ, ಇಲ್ಲೂ ಪಾಸ್ ಆಗತ್ತಾ, ಇಲ್ಲೂ ಪಾಸ್ ಆಗತ್ತಾ, ಎಲ್ಲಾ ಕಡೆನೂ ಹಿಂಗ್ ಪಾಸ್ ಆಗ್ತಾ ಇರುತ್ತೆ. ಸರ್ ಅವಾಗ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಾ ಇರುತ್ತೆ ಇಲ್ಲಿ ಎಲ್ಲಾ ಕಡೆಗೂ ಅಂತ ಕೇಳಿದ್ರೆ, ನಿನ್ನೆ ನಿಮ್ಗೆ ಹೇಳಿದ ಫಾರ್ಮುಲಾ ಜ್ಞಾಪಕ ಇದೆಯಲ್ಲ, ಟು ಕ್ಯಾಲ್ಕುಲೇಟ್ ದ ಫ್ಲಕ್ಸ್ ಪಾಸಿಂಗ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ವಿ ಯೂಸ್ ದ ಫಾರ್ಮುಲಾ phi is equal to summation of E cos theta into ds. ನಿನ್ನೆ ಬರ್ದಿದ್ದೆ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಬೇಕು ಫ್ಲಕ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಜ್ಞಾಪಕ ಇರಲಿ, ಎಲ್ಲ ಕಡೆನೂ ಫ್ಲಕ್ಸ್ ಹಿಂಗ್ ನಾರ್ಮಲ್ ಆಗಿ ಹೋಗೋದ್ರಿಂದ ಥೀಟಾ ಇಸ್ ಈಕ್ವಲ್ ಟು 0, ಕಾಸ್ 0 ಇಸ್ ಈಕ್ವಲ್ ಟು 1. ಯಾಕೆ ಅಂತ ಕೇಳಿದ್ರೆ, ಯಾವಾಗಲೂ ನಿಮ್ಗೆ ಗೊತ್ತು ಲೈನ್ಸ್ ಆಫ್ ಫೋರ್ಸ್ ಅಲ್ಲಿ ಸೊಟ್ಟಾಗಿಟ್ಟ ಹೋಗಲ್ಲ, ಇಟ್ ಕ್ರಾಸಸ್ ಅಲಾಂಗ್ ದ ನಾರ್ಮಲ್, ಥೀಟಾ 0. ಅವಾಗ ಏನಾಗೋಯ್ತು, ಯುವರ್ ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ E ಇಂಟು ds. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಈ ಡಿಸ್ಟೆನ್ಸ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ E ಇದೆ ಅಂತ ಇಟ್ಕೊಳ್ಳಿ, ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ E ನೇ, ಇಲ್ಲೂ E ನೇ. ಯಾಕೆ ಅಂದ್ರೆ ಡಿಸ್ಟೆನ್ಸ್ ಸೇಮ್, ಚಾರ್ಜ್ ಸೇಮ್ ಇದ್ದಾಗ ಫೀಲ್ಡ್ ಏನಿರಲೇಬೇಕು, ಎಲ್ಲಾ ಕಡೆನೂ ಸೇಮ್ ಇರಲೇಬೇಕಲ್ವಾ? ದಟ್ ಈಸ್ ಕಾಲ್ಡ್ ಆಸ್ ಎ ಸ್ಪೆರಿಕಲ್ ಸಿಮ್ಮೆಟ್ರಿ ಅಂತ ಕರೀತಾರೆ. ಡ್ಯೂ ಟು ಸ್ಪೆರಿಕಲ್ ಸಿಮ್ಮೆಟ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್ ಎವ್ರಿವೇರ್, ಎಲ್ಲಾ ಕಡೆಗೂ ಸೇಮ್ ಇದೆ. ಆವಾಗ therefore your flux phi is equal to E into summation of ds ಅಂತ ಕರಿತೀವಿ. ಅಂದ್ರೆ ಯಾಕೆ ಇದನ್ನು ಹೊರಗಡೆ ತೆಗೆದೆ ಅಂದ್ರೆ, ಯಾವುದು ಚೇಂಜಸ್ ಆಗಲ್ಲ, ಅದು ಸಮೇಷನ್ ಇಂದ ಹೊರಗಡೆ ತೆಗೆದೆ. ನೋಡಿ ಇಲ್ಲಿ E ಎಲ್ಲಾ ಕಡೆಗೂ ಸೇಮ್ ಇದೆ, ಕಾನ್ಸ್ಟೆಂಟ್. ಆಮೇಲೆ ಸರ್ ಸಮೇಷನ್ ಆಫ್ ds ಅಂದ್ರೆ ಏನ್ ಸರ್, ಇದು ಟೋಟಲ್ ಏರಿಯಾ. ಚೆನ್ನಾಗಿ ಜ್ಞಾಪಕ ಇರಬೇಕು, phi is equal to E into ಟೋಟಲ್ ಏರಿಯಾ ಆಫ್ ದ ಯಾವ ಸ್ಪಿಯರ್, ನೀವು ಇಮ್ಯಾಜಿನ್ ಮಾಡಿರೋ ಗಾಸಿಯನ್ ಸ್ಪಿಯರ್. ಇದು ಗಾಸಿಯನ್ ಸ್ಪಿಯರ್. ಅರ್ಥ ಆಯ್ತಲ್ಲ? ಇವಾಗ ಏನ್ ಮಾಡಿ, ಇಲ್ಲಿ ಫಾರ್ ದಿಸ್ ಇಕ್ವೇಶನ್ ನಂಬರ್ 2 ಅಂತ ತಗೊಂಡು ಇಲ್ಲಿ ಈಗೆ ಸಬ್ಸ್ಟಿಟ್ಯೂಟ್ ದ ಇಕ್ವೇಶನ್ ನಂಬರ್ 1. therefore your flux phi is equal to E ಅಂದ್ರೆ ಏನಪ್ಪ ಫಾರ್ಮುಲಾ, 1/4πε0 into q/d² into your 4πd². ಈ 4πd² ಕ್ಯಾನ್ಸಲ್ ಆಗತ್ತಲ್ವಾ, ಉಳ್ಕೊಳ್ಳೋದು ಏನವಾಗ ನಿಮ್ಗೆ 1/ε0 into q. ದಿಸ್ ಈಸ್ ಕಾಲ್ಡ್ ಆಸ್ ಅ ಗಾಸ್ ಥಿಯರಮ್. ಸೊ ಗಾಸ್ ಥಿಯರಮ್ ಪ್ರಕಾರ phi ಅಂದ್ರೆ ಏನಿದು, ದ ಟೋಟಲ್ ಫ್ಲಕ್ಸ್ is equal to 1/ε0 into the total charge enclosed. ಅಷ್ಟೇ ಗಾಸ್ ಥಿಯರಮ್. ಇದನ್ನ ನಿಮ್ಗೆಲ್ಲರೂ 5 ಮಾರ್ಕ್ಸಿಗೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಥಿಯರಮ್ ಅಂತ ಅಂದ್ರೆ, ಅಥವಾ ಸ್ಟೇಟ್ ಅಂಡ್ ಪ್ರೂವ್ ಅಂತ ಕೇಳಿದ್ರೆ ಇಷ್ಟೇ ಬರೀಬೇಕು. ಸ್ಟೇಟ್ ಅಂದಾಗ ಫಸ್ಟಿಗೆ ಏನು ಬರೀಬೇಕು, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ದ ಟೋಟಲ್ ಅಮೌಂಟ್ ಆಫ್ ಫ್ಲಕ್ಸ್ passing through any closed surface is equal to 1/ε0 times the total charge enclosed ಅಂತ ಬರೀಬೇಕು. ಅರ್ಥ ಆಯ್ತಾ? ಆಮೇಲೆ ಇದು ಯಾವಾಗಲೂ ಜ್ಞಾಪಕ ಇರಬೇಕು, ನಾನು ಮತ್ತೆ ಎರಡನೇ ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಗಾಸ್ ಥಿಯರಮ್ ಅಪ್ಲೈ ಮಾಡೋದು ಯಾವಾಗಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಅದಕ್ಕೋಸ್ಕರ ನಾನು ಈ ಸ್ಪಿಯರ್ ಇಮ್ಯಾಜಿನ್ ಮಾಡಿರೋದು. ಅವಾಗ ಅಂತ ಸ್ಪಿಯರನ್ನ ಗಾಸಿಯನ್ ಸ್ಪಿಯರ್ ಅಥವಾ ಗಾಸಿಯನ್ ಸರ್ಫೇಸ್ ಅಂತ ಕರೀತಾರೆ. ಗಾಸಿಯನ್ ಸರ್ಫೇಸ್
ಅದಕ್ಕೆ ನಿಮ್ಗೆ ಎಲ್ಲರೂ 1 ಮಾರ್ಕಿಂಗ್ ವಾಟ್ ಇಸ್ ದ ಗಾಸಿಯನ್ ಸರ್ಫೇಸ್ ಅಂತ ಕೇಳಿದ್ರೆ ಇಟ್ ಈಸ್ ಜಸ್ಟ್ ಅನ್ ಇಮ್ಯಾಜಿನರಿ ಸ್ಪಿಯರ್ ಅಥವಾ ಇಮ್ಯಾಜಿನರಿ ಸರ್ಫೇಸ್ ಅಂತ ಬರೀರಿ ಅಷ್ಟೇ. ಇಟ್ಸ್ ಅನ್ ಇಮ್ಯಾಜಿನರಿ ಸರ್ಫೇಸ್ ಯೂಸ್ ಟು ಕ್ಯಾಲ್ಕುಲೇಟ್ ದ ಫ್ಲಕ್ಸ್. ಈಗ ಈ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನಾಗಬೇಕು, ಇಲ್ಲೊಂದು ಸ್ಪಿಯರ್ ಬರಬೇಕಲ್ವಾ, ಆ ಇಮ್ಯಾಜಿನ್ ಮಾಡಿರೋ ಸ್ಪಿಯರ್ನ ಕಾಲ್ ಇಟ್ ಆಸ್ ಅ ಗಾಸಿಯನ್ ಸ್ಪಿಯರ್ ಅಂತ ಕರಿತೀನಿ. ಇದು ಇಮ್ಯಾಜಿನರಿ ಸ್ಪಿಯರ್ ಇದು. ಅದಕ್ಕೆ ನಿಮ್ಗೆ ಇದನ್ನು 5 ಮಾರ್ಕ್ಸಿಗೆ ಕೇಳಿದಾಗ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಎಕ್ಸ್ಪ್ಲನೇಷನ್ ಹೇಗೆ ಬರಬೇಕು ಗೊತ್ತಾ? ಕನ್ಸಿಡರ್ ಎ ಚಾರ್ಜ್ Q placed in air. The electric field at a point P at a distance D is given by E is equal to 1 by 4 pi epsilon naught into Q by D square. Equation number 1. Next ಏನು ಬರೀಬೇಕಪ್ಪ? I want to calculate the flux. ಅವಾಗ ಏನು ಮಾಡಬೇಕು? ಒಂದು ಲೈನ್ ಹೇಳಬೇಕು. With charge Q as a center, D as a radius, imagine a sphere. This imaginary sphere would act as a Gaussian surface, and this imaginary sphere encloses the charge. Therefore, the flux passing through this closed surface is given by, to calculate the flux, we apply phi is equal to summation of E cos theta into dr. Theta is equal to 0, cos 0 is equal to 1 because flux is passing along the normal. Therefore, phi is equal to summation of E into ds. I take out E, yakendre electric field at E is E, at this E, here E, see, yakandre charge and distance are same idre, field enagirutte same, avaga adana we call it as a spherical symmetry anta kariತೀವಿ. ಇದು ಸ್ಪಿಯರ್ ಆಗಿದೆ, ಇದು ಸಿಮೆಟ್ರಿಕಲ್ ಆಗಿದೆ, ಅದಕ್ಕೋಸ್ಕರ ಈ ಕಾನ್ಸ್ಟೆಂಟ್ ಆಗಿದೆಯಲ್ಲ ವಿ ಟೇಕ್ ಇಟ್ ಔಟ್. ಸಮೇಷನ್ ಆಫ್ ಡಿ ಎಸ್ ಅಂತಂದ್ರೆ ಚೆನ್ನಾಗಿ ಜ್ಞಾಪಕ ಇರಬೇಕು ಯಾವಾಗಲೂ. ಈ ಸಮೇಷನ್ ಆಫ್ ಡಿ ಎಸ್ ಅಂತಂದ್ರೆ ವಿ ಶುಡ್ ಟೇಕ್ ದ ಏರಿಯಾ ಆಫ್ ಸಮೇಷನ್ ಆಫ್ ಡಿ ಎಸ್ ಶುಡ್ ಬಿ ಟೇಕನ್ ಆಸ್ 4 pi d ಸ್ಕ್ವೇರ್ ಅಂತ ಅಂದ್ರೆ ದಟ್ ಇಸ್ ದ ಏರಿಯಾ ಆಫ್ ಯಾವ್ಯಾವುದೋ ಸ್ಪಿಯರ್ ಅಲ್ಲ, ಏರಿಯಾ ಆಫ್ ದ ಗಾಸಿಯನ್ ಸ್ಪಿಯರ್. ಬಹಳ ಇಂಪಾರ್ಟೆಂಟ್ ಗಾಸಿಯನ್ ಸ್ಪಿಯರ್ ಅಷ್ಟೇ. ಆವಾಗ ಈಕ್ವೇಶನ್ ನಂಬರ್ 2 ಅಂತ ಬರುತ್ತಲ್ವಾ, ಹೀಗೆ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ ನಂಬರ್ 1, ಅವಾಗ ಕೆಲವು ಟರ್ಮ್ಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್. ಇದು ಫಾಲೋ ದಿಸ್ ಈಸ್ ಏನು ಬರೀಬೇಕು, ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1 by epsilon naught into the charge enclosed. ಅರ್ಥ ಆಯ್ತಾ? ಓಕೆ, ಇದಿಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ವಿಲ್ ನೌ ಸ್ವಿಚ್ ಆನ್ ಟು ದ ಅಪ್ಲಿಕೇಶನ್ಸ್. ಓಕೆ, ಸೇ ನೌ ವಿ ಆರ್ ಟೇಕಿಂಗ್ applications of Gauss theorem. Applications of Gauss theorem. Applications of Gauss theorem ನಲ್ಲಿ ಫಸ್ಟ್ ಅಪ್ಲಿಕೇಶನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಥಿನ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತ ಅರ್ಥ. ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತ. ಏನಿದ್ರ ಅರ್ಥ ಏನು ಗೊತ್ತಿರಲಿ. ನಿಮ್ಮ ಹತ್ರ ಒಂದು ಸ್ಪಿಯರ್ ಕೊಟ್ಟಿದ್ದಾರೆ, ಇದು ಸ್ಪಿಯರ್. Here is spherical shell. ಅವನೇನ್ ಮಾಡಿದಾನೆ, he has charged this spherical shell. ಈ spherical shell ಅನ್ನ he has charged. So here is a sphere whose radius is equal to capital R. And he has charged it. ಹಿಂಗೆ ತರ ಚಾರ್ಜ್ ಮಾಡ್ಬಿಟ್ಟಿದ್ದಾನೆ. Now his question is, ನಾನು ಇದನ್ನು ಚಾರ್ಜ್ ಮಾಡಿದ್ದೀನಲ್ವಾ, ಯು ಗೆಟ್ ಮಿ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಕೊಡಿ. ಜ್ಞಾಪಕ ಆಗಲಿ, ಇಲ್ಲಿ 3 ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬಹುದು. ಇದು ರೇಡಿಯಸ್ 10 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10 ಸೆಂಟಿಮೀಟರ್. ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್. ಇಲ್ಲಿ ಕಂಡುಹಿಡಿಯಬಹುದು ಔಟ್ಸೈಡ್. ಔಟ್ಸೈಡ್ ಅಂದರೆ ಲೆಟ್ ಅಸ್ ಸೇ 20 ಸೆಂಟಿಮೀಟರ್. ದಟ್ಸ್ ಕೇಸ್ 1. And then you can calculate it on the sphere. That is case 2. ಮೂರನೇದು inside. That's a case 3. ಈಗ ನಾನು 3 ಕೇಸನ್ನು ಡಿಸ್ಕಸ್ ಮಾಡಬೇಕು. ಕೇಸ್ 1, ಕೇಸ್ 2, ಕೇಸ್ 3. ಕೇಸ್ 1 ಏನಪ್ಪ ಅಂತ ಅಂದರೆ
the electric field outside the charged sphere, electric field at a point, electric field at a point outside the charged sphere, ಇದನ್ನ 5 ಮಾರ್ಕ್ಸ್ ಕೇಳ್ತಾರೆ ನೋಡಿ. obtain an expression for the electric field at a point outside the charged spherical shell. ಹೆಂಗ್ ಮಾಡ್ತೀರಾ? ಫಸ್ಟ್ ಒಂದು ಡಿಸ್ಕ್ರಿಪ್ಷನ್ ಕೊಡ್ಬೇಕು. ಕನ್ಸಿಡರ್ a sphere of radius r charged with plus q. ಆಮೇಲೆ ಏನು ಹೇಳಬೇಕು? ಕನ್ಸಿಡರ್ a point p at a distance d outside the charged sphere. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್, ಅದೇನೋ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೇಡಿ, ನನ್ನ ಮಾತು ಕೇಳಿಸ್ತಾ ಇದೆ ಅಲ್ವಾ? ಕನ್ಸಿಡರ್ ಎ ಪಾಯಿಂಟ್ ಪಿ ಅಟ್ ಎ ಡಿಸ್ಟೆನ್ಸ್ ಡಿ ಔಟ್ಸೈಡ್ ದ ಚಾರ್ಜ್ಡ್ ಸ್ಪಿಯರ್. ಅಂದ್ರೆ ನಾನು ಇಲ್ಲಿ ಕಂಡುಹಿಡಿಬೇಕು, ರೇಡಿಯಸ್ 10 ಸೆಂಟಿಮೀಟರ್, ಡಿಸ್ಟೆನ್ಸ್ 15 ಸೆಂಟಿಮೀಟರ್, ಇಲ್ಲಿ ಕಂಡುಹಿಡಿಬೇಕು ನಾನು. ಅವಾಗ ಏನು ಮಾಡಬೇಕು? in order to calculate the field, you imagine a sphere. ಒಂದು ಸ್ಪಿಯರ್ ಅನ್ನು ಇಮ್ಯಾಜಿನ್ ಮಾಡಿ. ಈ ತರ imagine a sphere with O as a center, D as a radius. ಒಂದು ಸ್ಪಿಯರ್ ಇಮ್ಯಾಜಿನ್ ಮಾಡಿ. ಆವಾಗ this becomes a Gaussian sphere. ಆ ಗಾಸಿಯನ್ ಸ್ಪಿಯರ್ ಹಾಕ್ಬಿಟ್ರೆ ಏನಾಗುತ್ತೆ? ಈ ಸ್ಪಿಯರ್ ಒಳಗಡೆ ನನಗೆ ಚಾರ್ಜ್ ಬರುತ್ತಲ್ವಾ? ಯಾವಾಗಲೂ ಅದು ಗೊತ್ತಿರಬೇಕು. ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೇಕಾದ್ರೆ ಚಾರ್ಜಸ್ ಶುಡ್ ಬಿ ಇನ್ಸೈಡ್ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು? ಒಂದು ಸ್ಪಿಯರ್ ಇಮ್ಯಾಜಿನ್ ಮಾಡಿದೆ. ಅವಾಗ ವಿತ್ ರೆಸ್ಪೆಕ್ಟ್ ಟು ದಟ್ ಇಮ್ಯಾಜಿನರಿ ಸ್ಪಿಯರ್ ದ ಚಾರ್ಜ್ಡ್ ಸ್ಪಿಯರ್ ಈಸ್ ಇನ್ಸೈಡ್. ಅವಾಗ ಏನ್ ಮಾಡ್ಬೋದು? ಐ ಕ್ಯಾನ್ ಕ್ಯಾಲ್ಕುಲೇಟ್ ದ ಫ್ಲಕ್ಸ್. therefore the flux through the closed surface, the flux through the Gaussian surface is given by the formula phi is equal to summation of E cos theta into ds. ಅಷ್ಟೇನೆ ಫಾರ್ಮುಲಾ. ಬಟ್ ನೋಡಿ, ಇಲ್ಲೆಲ್ಲ ಕಡೆಯಿಂದನೂ ಲೈನ್ಸ್ ಆಫ್ ಫೋರ್ಸ್ ಹೆಂಗ್ ಪಾಸ್ ಆಗ್ತಾ ಇರುತ್ತೆ? ಅಲಾಂಗ್ ದ ನಾರ್ಮಲ್. ಲೈನ್ಸ್ ಆಫ್ ಫೋರ್ಸ್ ಪಾಸಸ್ ಅಲಾಂಗ್ ದ ನಾರ್ಮಲ್. ಅವಾಗ ನಾನೇನ್ ಮಾಡ್ಬೋದು ಇಲ್ಲಿ? ಸೊ ಈ ತರ ಹೆಂಗಿದ್ದಾಗ ಆವಾಗ theta is equal to 0 and cos 0 is equal to 1 because flux is crossing the surface along the normal and I get E into ds. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ is same. Electric field at this point is equal to E. ಇಲ್ಲೂ ಸೇಮ್, ಎಲ್ಲ ಕಡೆನೂ E ಸೇಮ್. ಯಾಕಂದ್ರೆ the distance is same and the charge is same. Therefore, your electric field due to spherical symmetry, so electric field is same everywhere. ಅವಾಗ ನಾನು ಏನು ಬರೀಬಹುದು? flux phi is equal to summation of, I can take out that summation, so E outside because it's a constant, E change ಆಗಲ್ಲ, E into summation of ds. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಸೊ ಇಟ್ ಈಸ್ equation number 2 ಅಂತ ತಗೊಳ್ಳಿ. equation number 1, yes, equation number 1. ಬೇಕಾದ್ರೆ ನೀವೇನು ಮಾಡಿ, ಇದನ್ನ your phi is equal to E into summation of ds ಅಂತಂದ್ರೆ ಏರಿಯಾ ಆಫ್ ದ Gaussian sphere. ಜ್ಞಾಪಕ ಇರಬೇಕು, ಯಾವಾಗೂ summation of ds ಅಂತಂದ್ರೆ ಇಟ್ಸ್ ಏರಿಯಾ ಆಫ್ ದ Gaussian sphere. ನಾನೇನು ಮಾಡಿದೆ ಇವಾಗ? ಈ ಚಾರ್ಜ್ಡ್ ಸ್ಪಿಯರ್ ಇಂದ ಎಷ್ಟು ಫ್ಲಕ್ಸ್ ಬರ್ತಾ ಇದೆ ಅಂತ ಕಂಡುಹಿಡಿದೆ. ಗಾಸ್ ಇವಾಗ ಏನು ಹೇಳ್ತಾರೆ ಅಂದ್ರೆ, ಯು ಅಪ್ಲೈ ಮೈ ಥಿಯರಮ್. ಸೊ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಚೆನ್ನಾಗಿ ಜ್ಞಾಪಕ ಆಗಲಿ. What the Gauss theorem? The total flux passing through any closed surface is equal to 1 by epsilon naught times the charge enclosed. ಅವನದೇ ಹೇಳೋದು, ಈ ಸ್ಪಿಯರ್ ಏನಾದ್ರು ಚಾರ್ಜ್ ಎನ್ಕ್ಲೋಸ್ ಮಾಡಿದ್ರೆ ಅಪ್ಲೈ ಮಾಡ್ರಪ್ಪ ನನ್ನ ಥಿಯರಮ್ನ ಅಪ್ಲೈ ಮಾಡಿದ್ವಿ. ಓಹೋ, ಗಾಸ್ ಥಿಯರಮ್ ಇಂದ ಫ್ಲಕ್ಸಿಗೆ ಆ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಈ ಫಾರ್ಮುಲಾ ಬಂತು. ಎರಡು ಫ್ಲಕ್ಸಿಗೆ ಫಾರ್ಮುಲಾ ಈಕ್ವೇಟ್ 1 and 2.
ಸೊ ಎರಡನ್ನು ಈಕ್ವೇಟ್ ಮಾಡಿ. ಈಕ್ವೇಷನ್ 1 and 2. Therefore your E into 4 pi d square is equal to 1 by epsilon naught into Q. You rearrange this term, it becomes 1 by 4 pi epsilon naught into Q by d square. Bada important idu. This is the expression for the electric field at a point outside the charged sphere. Idu 5 marks ಕೇಳೋಂಥದ್ದು ಒಳ್ಳೆ ಕ್ವಶನ್. ಇದು ಅರ್ಥ ಆಯ್ತಾ ಸರ್? 5 marks ನಾವು ಹೇಗೆ ಬರೀಬೇಕು? ನೀವೇನೂ ಬರದೆ ಇಷ್ಟನ್ನು ಬರೆದ್ರು ಕೂಡ ನಿಮ್ಗೆ 5 marks ಕೊಟ್ಟೆ ಕೊಡ್ತಾರೆ. ಸುಮ್ಮನೆ ಬೋರ್ಡ್ ಮೇಲೆ ಬರ್ತಿದ್ದೀನಿ, ನಾನು ಏನು ಬರೆದಿದ್ದೀನಲ್ಲ ಇದನ್ನು ಕಾಪಿ ಮಾಡಿದ್ರು ನಿಮ್ಗೆ 5 marks ಕೊಟ್ಟೆ ಕೊಡ್ತಾರೆ. ಬಟ್ ಟ್ರೈ ಟು ರೈಟ್ ಇಟ್ ಸಿಸ್ಟಮ್ಯಾಟಿಕಲಿ. ಓಕೆ, ಏನು ಸಿಸ್ಟಮ್ಯಾಟಿಕಲಿ ಇದು ಹೇಗೆ ಬರ್ತೀರಾ? ಯು ಶುಡ್ ಸಿ, ಕನ್ಸಿಡರ್ a charged spherical shell of radius capital R and charge on it is Q. In order to calculate the electric field at a point P at a distance D outside the charged sphere, we have to calculate the flux. Field ಕಂಡುಹಿಡಿಯಬೇಕಾದ್ರೆ we have to calculate the flux. To calculate the flux passing through the Gaussian surface, we imagine a sphere of radius d. That imaginary sphere we call it as a Gaussian sphere. And the flux passing through it is given by this formula. Theta is 0, cos 0 is equal to 1. Everywhere remember, lines of force are crossing, normal cross ಆಗ್ತಾರೆ. Therefore, theta 0, cos 0 1. Phi is equal to summation of E into ds. Okay? Now, here the field is E, here E, here, everywhere the field is same because the charge and the distances are all same. That is called spherical symmetry. Therefore, due to spherical symmetry, electric field is same everywhere. Take that E outside, summation of ds. Therefore, your phi is equal to E into 4 pi d square, where the 4 pi d square is the total area of the idalla E sphere alla imaginary sphere or Gaussian sphere. That is equation number 1. Since it's a closed surface, it encloses the charge. ಒಳಗಡೆ ಚಾರ್ಜ್ ಕೂತ್ಕೊಂಡ್ಬಿಟ್ಟು it encloses the charge. Gauss ಹೇಳ್ತಾನೆ apply my theorem. According to Gauss theorem, that is a formula. Equate 1 and 2, so you get the final formula. It's very, very, very important for 5 marks. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು we shall take up the case 2. Case 2 ಏನಪ್ಪ ಅಂತಂದ್ರೆ field, the electric field just outside the sphere or on the sphere. ಎರಡು ಒಂದೇ. just outside the sphere or on the sphere ಅಂದ್ರೆ ಎರಡು ಒಂದೇ. ಏನು ಸರ್ ಹಂಗಂದ್ರೆ ಅರ್ಥ? ನೋಡಿ, ನಾನು I read it there. So the case 2, I read it there. So it's a case 2 electric field. Electric field on the sphere. On the sphere, or it is also called as a just outside the sphere. ಎರಡು ಒಂದೇ. ಇದು ನಿಮ್ಗೆಲ್ಲರೂ 1 ಮಾರ್ಕಿಗೆ 2 ಮಾರ್ಕ್ಸಿಗೆ ಕೇಳ್ತಾರೆ ಅಷ್ಟೇ. ಇದೇನಂತ ದೊಡ್ಡ ಕ್ವಶನ್ ಏನಲ್ಲ. ಈಗ ನೋಡುವ, ನಿನ್ನ ಹತ್ರ ಈ ಸ್ಪಿಯರ್ ಇದೆಯಪ್ಪ, ರೇಡಿಯಸ್ ಇಸ್ ಆರ್, ಕ್ಯೂ ಇಸ್ ಅ ಚಾರ್ಜ್ ಆನ್ ದಿಸ್. ಲೆಟ್ ಅಸ್ ಸೇ ಇದ್ರದ್ದು ರೇಡಿಯಸ್ 10 ಸೆಂಟಿಮೀಟರ್ ಇವಾಗ ಸ್ಪಿಯರ್. ನಿಮಗೆ ತಲೆ ಒಂದು ಐಡಿಯಾ ಇರಬೇಕು, ಇದರದ್ದು ರೇಡಿಯಸ್ 10 ಸೆಂಟಿಮೀಟರ್ ಅಲ್ವಾ,
ಜಸ್ಟ್ ಔಟ್ಸೈಡ್ ಅಂತ ಅಂದ್ರೆ ಇಲ್ಲಿ ಜಸ್ಟ್ ಔಟ್ಸೈಡ್ ಅಂದ್ರೆ ಡಿ ಇಸ್ ಈಕ್ವಲ್ ಟು 10.1 ಸೆಂಟಿಮೀಟರ್ ಡಿ ಅಂದ್ರೆ ಏನ್ ಅರ್ಥ ಆಯ್ತು? ಇದು 10.2 ಅಂತಂದ್ರೆ ಡಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಆರ್ ತಾನೆ. ಜಸ್ಟ್ ನೀವು ಹೇಳಲ್ಲ ಈಗ ತಾನೇ ಹೋದ ಅಂದ್ರೆ ಏನರ್ಥ? ಜಸ್ಟ್ ಇಲ್ಲೋಗೇನೆ ಆನ್ ದ ಸ್ಪಿಯರ್ ಅಂದ್ರೆ ಹೋದೇನೆ ಜಸ್ಟ್ ಔಟ್ಸೈಡ್. ಆನ್ ದ ಸ್ಪಿಯರ್ ಅಂದ್ರೆ 10 ಸೆಂಟಿಮೀಟರ್, ಜಸ್ಟ್ ಔಟ್ಸೈಡ್ ಅಂದ್ರೆ 10.1, ಎರಡು ಸೇಮ್ ಅಲ್ವಾ? ಆಲ್ಮೋಸ್ಟ್. ಇವಾಗ ಏನ್ ಮಾಡೋ? ವಿತ್ ಡಿ ಆಸ್ ಅ ರೇಡಿಯಸ್ ಇಮ್ಯಾಜಿನ್ ಎ ಸ್ಪಿಯರ್. ಆವಾಗ ಇದೇ ತರ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿ, ಇದೇ ತರ ಗಾಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಫಾರ್ಮುಲಾ. ಅವಾಗ ಈ ಫಾರ್ಮುಲಾದಲ್ಲಿ ಡಿ ಬದಲಾಗಿ ಏನಂತ ಇರಬೇಕು? ಆರ್ ಅಂತ ಇರಬೇಕು. ಆವಾಗ ಯು ವಿಲ್ ಗೆಟ್ ಅನ್ ಎಕ್ಸ್ಪ್ರೆಷನ್ E is equal to 1/4πε0 into Q by R square. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಏನಿಲ್ಲ, ಡಿ ಬದಲಾಗಿ ಆರ್ ಇಡ್ತೀನಿ. ಯಾಕೆ ಇಡ್ತೀರ ಸರ್? ಜಸ್ಟ್ ಔಟ್ಸೈಡ್ ಅಂದ್ರೆ ಏನು? ಆರ್ ಅಂದ್ರೆ 10.05, ಜಸ್ಟ್ ಔಟ್ಸೈಡ್ ಅಂದ್ರೆ ಎರಡು ಒಂದೇನೆ. ಆ್ಯಂಡ್ therefore we write this expression. ತುಂಬ ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟು. ಇದನ್ನ ಇವಾಗ ನಾನು ನೋಟ್ ಅಂತ ಹಾಕಿ ಎರಡು ನೋಟನ್ನು ಡಿಸ್ಕಸ್ ಮಾಡ್ತೀನಿ ಇಲ್ಲಿ. ತುಂಬ ಇಂಪಾರ್ಟೆಂಟ್ ಅದು ನೋಟ್ ಅಂತ. ನೋಟ್ ಅಂದ್ರೆ ಗಮನಿಸಿ ಅಂತ ಅರ್ಥ. ಓಕೆ, ಎಲ್ಲಡೆ ಒಂದು ನೋಟ್ ಏನಪ್ಪ ಅಂತಂದ್ರೆ, ಒನ್ ಆಫ್ ದ ನೋಟ್ ಈಸ್ ನೋಟ್ 1. ಇಲ್ಲಿ ನೋಡಿ, ಈ ಚಾರ್ಜ್ ಇದೆಯಲ್ಲ, ಇದು ಆನ್ ದ ಸ್ಪಿಯರ್ ಇದೆ. ಅರ್ಥ ಆಗಿದೆಯಾ? ಸಪೋಸ್ ಈ ಚಾರ್ಜ್ ಏನಾದರೂ ಇಲ್ಲಿದ್ದಿದ್ರೆ ಅಂದ್ರೆ ಸೆಂಟ್ರಲ್ ಇದ್ದಿದ್ರೆ, ನೋಡಿ ಸೆಂಟ್ರಲ್ ಇದ್ದಿದ್ರೆ, ಇಲ್ಲಿವರೆಗೆ ಆರ್ ಇಸ್ ಅ ರೇಡಿಯಸ್. ಸಪೋಸ್ ಈ ಚಾರ್ಜ್ ಸೆಂಟ್ರಲ್ ಇದ್ದು ಇಷ್ಟು ಡಿಸ್ಟೆನ್ಸ್ ಇದ್ದಿದ್ರೆ, ವಾಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ is equal to 1/4πε0 into Q by ಏನಾಗಿರೋದು? R square ಅಲ್ವಾ? ಇದೇ ಚಾರ್ಜ್ ಅನ್ನ ನೀನು ಇಲ್ಲಿಂದ ತೆಗೆದು ಸರ್ಫೇಸ್ ಮೇಲೆ ಇಟ್ಟಿದ್ರೆ, ಅವಾಗಲೂ ಎಕ್ಸ್ಪ್ರೆಷನ್ ಸೇಮ್ ಏನದು? 1/4πε0 into Q by R square. ಓ, ಏನಿದೆ ಅರ್ಥ? ಇದು ಈ ಚಾರ್ಜು ಸೆಂಟ್ರಲ್ ಇದ್ದಿದ್ರೆ ಏನು ಎಕ್ಸ್ಪ್ರೆಷನ್ ಬರುತ್ತೋ, ಈ ಚಾರ್ಜ್ ಸರ್ಫೇಸ್ ಮೇಲೆ ಇದ್ರೂ ಕೂಡ ಅದೇ ಎಕ್ಸ್ಪ್ರೆಷನ್ ಬರುತ್ತೆ. ಅದರಿಂದ ಕನ್ಕ್ಲೂಷನ್ ಏನು? even though the charge is on the sphere, ಜ್ಞಾಪಕ ಇರಬೇಕು, even though the charge is on the sphere, it appears to be concentrated at the center. ಅಂದ್ರೆ ಏನರ್ಥ? ಸೆಂಟ್ರಲ್ ಇದ್ದಿದ್ದಿದ್ರೆ ಏನು ಫಾರ್ಮುಲಾ ಬಂದಿರೋದು ಸರ್ಫೇಸ್ ಮೇಲೆ ಇದ್ರೂ ಕೂಡ ಅದೇ ಫಾರ್ಮುಲಾ ಬಂದಿದೆ. ಅದರಿಂದ ಏನರ್ಥ ಅಂದ್ರೆ, ಈ ಚಾರ್ಜು ಸರ್ಫೇಸ್ ಮೇಲೆ ಇದ್ದರೂ ಕೂಡ ಸೆಂಟ್ರಲ್ಲಿ ಇದ್ದ ಹಾಗೆ ಲೆಕ್ಕ. even though the charge is on the sphere, it appears to be concentrated at the center. ಬಹಳ ಇಂಪಾರ್ಟೆಂಟ್. ಆ ಟರ್ಮು ಚೆನ್ನಾಗಿ ಗೊತ್ತಿರ್ಬೇಕು. ಅದನ್ನ ಲ್ಯಾಂಗ್ವೇಜಸ್ ಇವೆಲ್ಲ ಬರ್ಬೇಕಾದ್ರೆ ಪದೇ ಪದೇ ನೀವು ಬರ್ದು ಕಲಿಬೇಕು. ಏನಂತಂದ್ರೆ, even though the charge is on the sphere, even though the charge is on the sphere, ಅಲ್ಲಿ ಇದ್ರೂ ಕೂಡ ಹುಷಾರು, ಮುಂದೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀರಿ ಇದನ್ನ. even though the charge is on the sphere, it appears to be concentrated. It appears to be concentrated at the center. Appears to be concentrated at the center. ಸರ್ಫೇಸ್ ಮೇಲೆ ಇದ್ರೂ ಕೂಡ ಸೆಂಟ್ರಲ್ ಇದ್ದಂಗೆ ಅನ್ಸುತ್ತೆ. ನೋಟ್ ನಂಬರ್ 2 ನೋಡಿ. ಈಗ ಇದೇ ಫಾರ್ಮುಲಾನ ಹೇಗೆ ಮಾಡಿಫೈ ಮಾಡ್ತೀನಿ ನೋಡಿ. ಇಲ್ಲಿ ರಿಅರೇಂಜ್ ಮಾಡ್ತೀನಿ. E is equal to 1/ε0 into Q 4πr square.
1/ε0 into ಸಿಗ್ಮಾ. ಓಹೋ, ಅಂದ್ರೆ ಬಹಳ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸ್ಪಿಯರ್ ಇಸ್ ಅನದರ್ ಎಕ್ಸ್ಪ್ರೆಷನ್ σ/ε0. ಗೊತ್ತಿರ್ಬೇಕು ಇವೆಲ್ಲ. CET ಎಲ್ಲ ಕಡೆ ಕೇಳ್ತಾ ಇರ್ತಾರೆ. ಬೋರ್ಡ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ನೀವು ಕಲ್ತರೆ ಮಾತ್ರ CET ಯೂಸ್ ಆಗತ್ತೆ, ಇಲ್ಲ ಅಂದ್ರೆ CET ಇಸ್ ಆಫ್ ನೋ ಯೂಸ್ ಫಾರ್ ಯು. ಅರ್ಥ ಆಯ್ತಾ? ಇದಕ್ಕೆ ಜ್ಞಾಪಕ ಇರಬೇಕು. ಕೇಸ್ 1 ಡಿಸ್ಕಸ್ ಮಾಡಿದ್ವಿ, ಔಟ್ಸೈಡ್ ದ ಚಾರ್ಜಡ್ ಸ್ಪಿಯರ್. ಕೇಸ್ 2 ಡಿಸ್ಕಸ್ ಮಾಡಿದ್ವಿ, ಆನ್ ದ ಸ್ಪಿಯರ್. ಈಗ ಇನ್ನೊಂದಿದೆ, ಮೂರನೇದು ಕೇಸ್ 3 ನೋಡಿ. ಕೇಸ್ 3 ಏನಪ್ಪಾ ಇದು? ಕೇಸ್ 3 electric field inside the charged sphere. Inside the sphere, inside the charged sphere. ಮೂರನೇ ಕೇಸು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಸೋರ್ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟಿರ, ಹೇಳ್ತಾ ಇದ್ದೀನಿ. ಫೀಲ್ಡ್ ಇನ್ಸೈಡ್ ದ ಚಾರ್ಜ್ಡ್ ಸ್ಪಿಯರ್. ಓಕೆ, ಇವಾಗ ನೋಡಿ, ಇದೆಲ್ಲ ಬರ್ಕೊಳ್ಳಿ ಕ್ಲೀನ್ ಆಗಿ. ಐ ಹೋಪ್ ಇದೆಲ್ಲ ಬರ್ಕೊಂಡಿದ್ದೀರಿ ಅನ್ಸುತ್ತೆ. ಇಲ್ಲಿ ನೋಡಿ, ನಿಮಗೆ ಕೊಟ್ಟಿರೋದು ಸ್ಪಿಯರ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಆರ್. ಇದನ್ನು ಚಾರ್ಜ್ ಮಾಡಿದ್ದೀರಿ. ನೀವು ಗೊತ್ತಿದೆ, ಇಟ್ಸ್ ಎ ಗಿವನ್ ಸ್ಪಿಯರ್ ಕೊಟ್ಟಿರೋದು 10 ಸೆಂಟಿಮೀಟರ್. ನಿಮಗೆ ಇನ್ಸೈಡ್ ಬೇಕು ಅಂತ ಅಂದ್ರೆ ಇಲ್ಲಿ 5 ಸೆಂಟಿಮೀಟರ್, ಇಲ್ಲಿ ಡಿ, ಇಲ್ಲೊಂದು ಡಿಸ್ಟೆನ್ಸ್ ಇಮ್ಯಾಜಿನ್ ಮಾಡು, 5 ಸೆಂಟಿಮೀಟರ್. ಬಿಕಾಸ್ ಇದ್ರದ್ದು 10 ಸೆಂಟಿಮೀಟರ್, ರೇಡಿಯಸ್ ಇಸ್ 10 ಸೆಂಟಿಮೀಟರ್, ಕ್ಯಾಪಿಟಲ್ ಆರ್. ಯು ಇಮ್ಯಾಜಿನ್ ಎ ಸ್ಪಿಯರ್ ಇನ್ಸೈಡ್ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಅಂದ್ರೆ ಏನಾಗುತ್ತೆ? ಇನ್ಸೈಡ್. ಇಮ್ಯಾಜಿನ್ ಎ ಸ್ಪಿಯರ್. ನೋಡಿ, ಇದು ಗಾಸಿಯನ್ ಸ್ಪಿಯರ್. ಈ ಗಾಸಿಯನ್ ಸ್ಪಿಯರ್ ಒಳಗಡೆ ಏನಾದ್ರು ಚಾರ್ಜ್ ಇದೆಯಾ? ಏನೂ ಇಲ್ಲ. ಇಟ್ ಡಸ್ ನಾಟ್ ಎನ್ಕ್ಲೋಸ್ ಎನಿ ಚಾರ್ಜ್. When it does not enclose any charge, what is the flux is equal to 0. ಯಾಕಂದ್ರೆ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಒಳಗಡೆ ಚಾರ್ಜ್ ಇದ್ರೆ ತಾನೇ ಫ್ಲಕ್ಸ್ ಬರೋದು. ನೋಡಿ, ಇದ್ರ ಒಳಗಡೆ ಏನಿದೆ? ಏನೂ ಇಲ್ಲ, ನೋ ಚಾರ್ಜ್. ಯಾವಾಗ ಫ್ಲಕ್ಸ್ ಇಲ್ಲ, ಯುವರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ಈಕ್ವಲ್ ಟು 0. ಓಹೋ, ಅಂದ್ರೆ ನೋಡಿ, ಒಳಗಡೆ ಫಿಲಮೆಂಟ್ ಇದ್ರೆ ತಾನೇ ಹೊರಗಡೆ ಲೈಟ್ ಬರೋದು. ಫಿಲಮೆಂಟ್ ಹೊರಗಡೆಗಿದೆ. ಫಿಲಮೆಂಟ್ ಅಂದ್ರೆ ಚಾರ್ಜ್, ಚಾರ್ಜ್ ಹೊರಗಡೆಗಿದೆ, ಒಳಗಡೆಗಿಲ್ಲ. ವಾಟ್ ಈಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸ್ಪಿಯರ್ ಇಸ್ ಈಕ್ವಲ್ ಟು 0. ಅದ್ರ ಒಳಗಡೆ ಚಾರ್ಜೇ ಇಲ್ಲ ಅಂದಮೇಲೆ ಫ್ಲಕ್ಸೇ ಇಲ್ಲ. ಫ್ಲಕ್ಸೇ ಇಲ್ಲ ಅಂದ್ರೆ ಏನಾಗುತ್ತೆ? ಫೀಲ್ಡೇ ಇಲ್ಲ. ಫ್ಲಕ್ಸ್ ಇದ್ರೆ ತಾನೇ ಫೀಲ್ಡ್ ಬರೋದು. ಈಗ ಮರ್ಯಾದೆ ಇದ್ರೆ ತಾನೇ ಮರ್ಯಾದೆ ಹೋಗೋದು. ಮರ್ಯಾದೆನೇ ಇಲ್ಲ, ಹೋಗೋದೆಲ್ಲಿಂದ? ಫ್ಲಕ್ಸೇ ಇಲ್ಲ, ಫೀಲ್ಡ್ ಏನಾಗೋಯ್ತು? 0. ಅರ್ಥ ಆಯ್ತಾ? ಅದಕ್ಕೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಚಾರ್ಜ್ಡ್ ಸ್ಪಿಯರ್? 0 ಅಂತ ಹೇಳಕ್ಕಂತಿರ್ಬೇಕು. ಯಾಕೆ ಅಂತ ಕೇಳಿದ್ರೆ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಅಷ್ಟೇ. ಅರ್ಥ ಆಯ್ತಾ? ಅದಕ್ಕೆ ಯಾವುದೇ ಒಂದು ಸ್ಪಿಯರ್ ಚಾರ್ಜ್ಡ್ ಇದ್ದಾಗ ಅದ್ರ ಒಳಗಡೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್? 0. ಡಿಡ್ ಯು ಫಾಲೋ ದಿಸ್? ಓಕೆ, ಬೇಗ ಕಾಪಿ ಮಾಡ್ಕೊಳ್ಳಿ. ಇದು ನೋಟ್ಸ್ ಅಲ್ಲಿ ಇದೆ, ಆದ್ರೂ ಕಾಪಿ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ 2, ಅಪ್ಲಿಕೇಶನ್ ನಂಬರ್ 1 ನಲ್ಲಿ 3 ಕೇಸ್ ಡಿಸ್ಕಸ್ ಮಾಡಿದ್ವಿ. ಈಗ ಅಪ್ಲಿಕೇಶನ್ ನಂಬರ್ 2 ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು infinitely long uniformly charged wire. ಸುಮ್ಮನೆ ಹೆಡಿಂಗ್ ಬಹಳ ಉದ್ದ. ಡಿರೈವೇಶನ್ ಇಸ್ ವೆರಿ ಸಿಂಪಲ್ ಡಿರೈವೇಶನ್. ಸೊ ನಿಮ್ಮ ಹತ್ರ ಇವಾಗ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೂನಿಫಾರ್ಮ್ಲಿ ಚಾರ್ಜ್ಡ್ ವಯರ್ ಕೊಟ್ಟಾಗ ಅಲ್ಲಿ ಫೀಲ್ಡ್ ಕಂಡುಹಿಡೀರಿ ಅಂದ್ರೆ ಈ ಥರದ್ದೊಂದು ಉದ್ದ ವಯರ್ ಇದೆ.
ಸೊ ಈ ವೈರ್ ಇದ್ದಾಗ ಚಾರ್ಜ್ ಮಾಡಿದಾಗ ಫುಲ್ಲು ಅವನು ಹೇಳ್ತಾನೆ ನಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿದ್ದೀರಿ. ಫಸ್ಟಿಗೆ ಏನು ಹೇಳ್ಬೇಕು ನೀವು? ಕನ್ಸಿಡರ್ an uniformly charged wire and surface charge density, but linear charge density on this is given by the formula Q by L, where Q is the charge and L is the length. ಅಂದ್ರೆ ಏನರ್ಥ? ಟೋಟಲ್ 100 ಸೆಂಟಿಮೀಟರ್ ನಲ್ಲಿ 100 ಚಾರ್ಜಸ್ ಇದ್ರೆ 100 ಸೆಂಟಿಮೀಟರ್ 100 ಚಾರ್ಜಸ್ ಇದ್ರೆ ಏನಾಯ್ತು? 1 charge per centimeter. That's called linear density. By area ಬಂದ್ರೆ surface charge density ಆಗುತ್ತೆ. ಇದು by length ಇದು linear density. ಇವಾಗ ನಿಂಗೆ ಏನು ಮಾಡಬೇಕು ಗೊತ್ತಾ? You want to calculate the electric field. ಇಲ್ಲೆಲ್ಲೋ ಪಾಯಿಂಟ್ P ಅಂತ ಬರುತ್ತೆ. It is at a distance R. ಈ ಪಾಯಿಂಟ್ P at a distance R ನಿಂಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬೇಕು. ಹೆಂಗಪ್ಪ ಕಂಡುಹಿಡಿಯೋದು? ಫಸ್ಟ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕ್ಲೋಸ್ ಸರ್ಫೇಸ್ ಇರಬೇಕು. ಅದಕ್ಕೋಸ್ಕರ ಒಂದು ಗಾಸಿಯನ್ ಸರ್ಫೇಸ್ ಬೇಕು. ಅದಕ್ಕೆ ಏನು ಮಾಡ್ತೀವಿ ನಾವು? ಗಾಸಿಯನ್ ಸರ್ಫೇಸಿಗೆ ವಿ ಇಮ್ಯಾಜಿನ್ ಎ ಸಿಲಿಂಡರ್. ಯಾವ ಥರದ್ದಪ್ಪ? ವಿತ್ ದಿಸ್ ಡಿ ಎಸ್ ಅ ರೇಡಿಯಸ್ ನಾವೇನು ಮಾಡ್ತೀವಿ? ಒಂದು ಸಿಲಿಂಡರ್ನ ಇಮ್ಯಾಜಿನ್ ಮಾಡ್ತೀವಿ. ವಿ ಇಮ್ಯಾಜಿನ್ ಎ ಸಿಲಿಂಡರ್. We imagine a cylinder of length L which would act as a Gaussian surface. ಅವಾಗ ಏನಾಗುತ್ತೆ? With this R as a radius of the cylinder, ಈ ಲೆಂತ್ ಇದೆಯಲ್ಲ L, ಇದು ಇಂಥದ್ದೊಂದು ಸಿಲಿಂಡರ್ನ ಚೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ? With respect to that cylinder, charge is inside. Then the flux ಇಲ್ಲೆಲ್ಲ ಪಾಸ್ ಆಗ್ತಾ ಇರುತ್ತೆ. ಇಲ್ಲಿ ಫ್ಲಕ್ಸ್ ಪಾಸ್ ಆಗ್ತಾ ಇರುತ್ತೆ, ಇಲ್ಲಿ ಪಾಸ್ ಆಗ್ತಾ ಇರುತ್ತೆ, ಇಲ್ಲಿ ಪಾಸ್ ಆಗುತ್ತೆ, ಇಲ್ಲಿ ಪಾಸ್ ಆಗುತ್ತೆ. ಸೊ ಈ ಕಡೆಗೂ ಪಾಸ್ ಆಗ್ತಾ ಇರುತ್ತೆ ಫ್ಲಕ್ಸ್, ಇಲ್ಲೆಲ್ಲ ಪಾಸ್ ಆಗ್ತಾ ಇರುತ್ತೆ. ಹಂಗೆ ಅವಾಗ ಸರ್ ವಾಟ್ ಈಸ್ ದ ಟೋಟಲ್ ಫ್ಲಕ್ಸ್ ಪಾಸಿಂಗ್ ಥ್ರೂ? ದ ಟೋಟಲ್ ಫ್ಲಕ್ಸ್ ಪಾಸಿಂಗ್ ಥ್ರೂ ಇಸ್ ಗಿವನ್ ಬೈ ದ ಫಾರ್ಮುಲಾ your phi is equal to summation of E cos theta into ds. ನೀವೆಲ್ಲ ಹೋದ್ರು ಒಂದೇ ತರ ಈ ಫಾರ್ಮುಲಾ ಯೂಸ್ ಮಾಡಿ. ಎಲ್ಲ ಕಡೆನೂ ನಾರ್ಮಲ್ ಆಗಿ ಕ್ರಾಸ್ ಆಗ್ತಾ ಇರುತ್ತೆ. ಥೀಟಾ 0 cos 0 1. therefore your phi is equal to summation of E into ds. ಅರ್ಥ ಆಯ್ತಾ? ಇವಾಗ ನೋಡಿ, ಇಲ್ಲಿ ಎಲ್ಲ ಕಡೆ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಡಿಸ್ಟೆನ್ಸ್ ಎಲ್ಲ ಸೇಮ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಸೇಮ್. therefore your phi is equal to E into summation of ds. ಸರ್ summation of ds ಅಂದ್ರೆ ಏನರ್ಥ? ಏರಿಯಾ ಆಫ್ ದ ಸಿಲಿಂಡರ್. therefore the flux phi is equal to E into area of the cylinder is 2 pi RL. ಗೊತ್ತಿರಬೇಕು ಈಕ್ವೇಷನ್ ನಂಬರ್ 2. ಸಿಲಿಂಡರ್ ಏರಿಯಾ 2 pi RL. ಸರ್ ಅದು ಹೆಂಗೆ ಸರ್? ಅದು ₹1 ಒಂದು 20 ಕಾಯಿನ್ ತಗೋ, ಒಂದ್ರ ಮೇಲೆ ಜೋಡಿಸ್ತಾ ಹೋಗು. ಆ ಕಾಯಿನ್ಸ್ ಸರ್ಕ್ಯುಲರ್ ತಾನೆ, ಸೇರಿಸ್ತಾ ಹೋದಂಗೆ ಲೆಂತ್ ಜಾಸ್ತಿ ಆಗಲ್ವಾ? ಎಲ್ ಇಸ್ ದ ಲೆಂತ್ ಅಂಡ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಕಾಯಿನ್. ಹಂಗೆ ಇವಾಗ ಏನು ಮಾಡ್ಬೋದು? ದಿಸ್ ಈಸ್ ದ ಕ್ಲೋಸ್ ಸರ್ಫೇಸ್ ವಿಚ್ ಎನ್ಕ್ಲೋಸಸ್ ದ ಚಾರ್ಜ್. ಐ ಕ್ಯಾನ್ ಅಪ್ಲೈ ದ ಗಾಸ್ ಥಿಯರಮ್. therefore according to Gauss theorem your flux is equal to 1 by epsilon naught times the total charge enclosed. equation number 3. ಎರಡನ್ನು ಈಕ್ವೇಟ್ ಮಾಡು. ಈಕ್ವೇಟ್ ಮಾಡಿದಾಗ your E into 2 pi RL is equal to 1 by epsilon naught into Q. From this expression Q is equal to ಏನಂತ ಬರೀಬಹುದು? I can write it as a lambda L. therefore your E is equal to 1 by epsilon naught into, so in the place of Q I can write lambda L whole divided by 2 pi RL. so your LL get cancelled and then the expression for the electric field is equal to lambda divided by 2 pi epsilon naught into R. It's very important for 3 marks. ನಿಮಗೆ ಜ್ಞಾಪಕ ಇದೆಯಲ್ಲ?
3 marks 5 marks ಕ್ವಶನ್ಸ್ ಇರುತ್ತಲ್ಲ ಅದರೊಳಗಡೆ 3 marks ಕೇಳ್ತಾರೆ ನೋಡಿ. ಐ ಟೆಲ್ ಯು ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಮರ್ತೋಯ್ತು ಅಂತ ಇಟ್ಕೊಳ್ಳಿ, ನೀವು ಹೀಗೆ ಬರೆದ್ರೂ ನಿಮಗೆ 3 marks ಸಿಗುತ್ತೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿ ಬರಿಬೇಕಾದ್ರೆ ಏನು ಹೇಳಬೇಕು? ಕನ್ಸಿಡರ್ a uniformly charged infinitely ಉದ್ದ ಇರೋ ವೈರ್ನ ಚೂಸ್ ಮಾಡಿ. infinitely long wire charged with Q so that the linear charge density is equal to Q by L. Equation number 1. In order to calculate the electric field at any point P, we imagine a cylinder of radius R and length L. ಯಾಕಪ್ಪ ಇದು? It acts as a Gaussian surface. ಹಿಂದಿನ ಕೇಸಲ್ಲಿ ನಾವೆಲ್ಲ ಸ್ಪಿಯರ್ ಇಮೇಜಿನ್ ಮಾಡ್ತಿದ್ವಲ್ಲ, ಇಲ್ಲಿ ಸ್ಪಿಯರ್ ಬೇಡ, ಇಲ್ಲಿ ಏನು ಮಾಡೋಣ ನಾವು? ಸಿಲಿಂಡರ್ ಇಮೇಜಿನ್ ಮಾಡೋಣ. ಸೊ ಸ್ಪಿಯರ್ ಮಾಡಿದ್ರೆ ಸರಿ ಬರೋದಿಲ್ಲ, ಸಿಲಿಂಡರ್ನ ಮಾಡೋಣ. ಅವಾಗ ಏನಾಗುತ್ತೆ? ಈ ಸಿಲಿಂಡರ್ ಒಳಗಡೆ ಚಾರ್ಜ್ ಎನ್ಕ್ಲೋಸ್ ಆಗುತ್ತೆ ಅಲ್ವಾ, ಅವಾಗ ಯು ವಿಲ್ ಗೆಟ್ ದ ಫ್ಲಕ್ಸ್ ಎವ್ರಿವೇರ್. ದೆನ್ ಟೋಟಲ್ ಫ್ಲಕ್ಸ್ ಪಾಸಿಂಗ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಬಟ್ ಇದೇ ತರ ಎಲ್ಲ ಕಡೆ ಒಂದೇ ತರ theta 0 cos 0 1. So this E is constant. illu ಎಲ್ಲ ಕಡೆ E, take it outside, sigma ds. Sigma ds ಅಂದ್ರೆ total area of the Gaussian surface. Gaussian surface ಯಾರಲ್ಲಿ? ಸಿಲಿಂಡರ್. ಹಿಂದಿನ ಕೇಸಲ್ಲಿ ಯಾರು? ಸ್ಪಿಯರ್ ಆಗಿತ್ತು. So therefore ಇವಾಗ ಏನು ಮಾಡಿದೆ? ಇದು expression for the flux. Now we can apply the Gauss theorem, according to which phi is equal to 1 by epsilon naught into the charge enclosed. Equation number 3. ಎಲ್ಲನೂ ಈಕ್ವೇಟ್ ಮಾಡಿ. ಸೊ ಯು ವಿಲ್ ಗೆಟ್ ದಿಸ್ ಒನ್. ಸೊ ಭಾಳ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಇದು ಅಪ್ಲಿಕೇಶನ್ ನಂಬರ್ 2. ನೆಕ್ಸ್ಟ್ ನಿಮಗೆ ಇರೋದು 3ನೇ ಅಪ್ಲಿಕೇಶನ್ನು ಮತ್ತು ಲಾಸ್ಟ್ ಅಪ್ಲಿಕೇಶನ್. ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ 3. electric field due to uniformly charged surface. ಇದು 3ನೇ ಅಪ್ಲಿಕೇಶನ್. ಫಸ್ಟ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ 3 ಇತ್ತು. ಸೊ ಇವಾಗ ಇದರಲ್ಲಿ ಕೇಸ್ ಏನೂ ಇಲ್ಲ. ಅದರಲ್ಲಿ ನೀವೇನು ಬರಿಬೋದು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸರ್ಫೇಸ್ ಅಂತಲೂ ಬರಿಬೋದು, ಇಲ್ಲ ಅಂದರೆ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತಲೂ ಬರಿಬೋದು. ಇನ್ಫೈನೈಟ್ ಪ್ಲೇನ್ ಶೀಟ್ ಎರಡೂ ಅದೇನೆ. ಏನಂಗಾದ್ರೆ ಇನ್ಫೈನೈಟ್ಲಿ ಚಾರ್ಜ್ಡ್ ಪ್ಲೇನ್ ಶೀಟ್ ಇದೇ. ಇವಾಗ ಪ್ಲೇನ್ ಶೀಟ್ ಇದು ಶೀಟ್, ಇದೊಂದು ಶೀಟ್, ಇದು ಶೀಟ್. ಈಗ ಅವನು ಏನು ಹೇಳ್ತಾ ಇದ್ದಾನೆ? ನನಗೆ ಈ ಶೀಟಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿದು ಕೊಡಿ ಅಂತ. ಸೊ ಇವಾಗ ಒಂದು ಪ್ಲೇನ್ ಶೀಟ್, ಅರ್ಥ ಆಯ್ತಾ? ಈ ಪ್ಲೇನ್ ಶೀಟ್ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಚಾರ್ಜ್ ಮಾಡಿಬಿಟ್ಟಿದ್ದೀನಿ. ನನಗೆ ಏನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಚಾರ್ಜ್ ಮಾಡಿರೋದ್ರಿಂದ ಆ್ಯಂಡ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಹೇಗೆ ಕಂಡುಹಿಡಿಯೋದು ಎಲೆಕ್ಟ್ರಿಕ್ ಫೀಲ್ಡನ್ನು? ಈ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಾದ್ರೆ ನೋಡಿ, ನನಗೊಂದು ಗಾಸಿಯನ್ ಸರ್ಫೇಸ್ ಬೇಕು. ಗಾಸಿಯನ್ ಸರ್ಫೇಸ್ ಅಂದರೆ ಏನು ಇಮೇಜಿನ್ ಮಾಡ್ತೀರಾ? ಇವಾಗ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಯಾರಲೋ ಪೈಪ್ನ ನೀವು ಇಮ್ಯಾಜಿನ್ ಮಾಡಿ. ಏನು ರೆಕ್ಟ್ಯಾಂಗ್ಯುಲರ್ ಪ್ಯಾರಲೋ ಪೈಪ್ ಅಂತಂದರೆ ಈ ಡಸ್ಟರ್ ಇದೆಯಲ್ಲ, ಈ ಥರದ್ದೊಂದು ಫೇಸನ್ನು ಇಮ್ಯಾಜಿನ್ ಮಾಡಿ. ಸೊ ರೆಕ್ಟ್ಯಾಂಗ್ಯುಲರ್ ಪ್ಯಾರಲಲ್ ಪೈಪ್ ಅಂತಂದರೆ ಈ ಥರದ್ದೊಂದು ಫೇಸನ್ನು ಜ್ಞಾಪಕ ಇರಬೇಕು. ಈ ಥರದ್ದನ್ನು ಇಮ್ಯಾಜಿನ್ ಮಾಡಿ.
ಆವಾಗ ಯು ಕ್ಯಾನ್ ಕಾಲ್ ದಿಸ್ ಆಸ್ ಎ ಫೇಸ್ 1, ಇಟ್ ಆಸ್ ಎ ಫೇಸ್ 2. ಭಾಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಇವಾಗ ನನ್ನ ಕೆಲಸ ಏನಪ್ಪ ಅಂತಂದರೆ, ಆ್ಯಂಡ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲ್ಲಿ ಇದನ್ನು ಚಾರ್ಜ್ ಮಾಡಿರೋದ್ರಿಂದ ಈ ಕಡೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರುತ್ತೆ, ಈ ಕಡೆಗೂ ಬರ್ತಾ ಇರುತ್ತೆ. ಅಂದರೆ ಇದನ್ನು ಇಟ್ಟಿರೋದ್ರಿಂದ ಇಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರುತ್ತೆ, ಇಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರುತ್ತೆ. ಓಹೋ, ಹೇಗೆ ಕಂಡುಹಿಡಿಯೋದು? ಅವಾಗ ಏನು ಮಾಡಬೇಕು? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಫ್ಲಕ್ಸ್. Total flux passing through any closed surface is given by the formula E cos theta into ds. But ನಿಮಗೆ ಗೊತ್ತಿದೆ, ಇಲ್ಲೂ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಿಂಗ್ ಕ್ರಾಸ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಚಾರ್ಜಸ್. ಇಲ್ಲೂ ಕೂಡ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಿಂಗ್ ಕ್ರಾಸ್ ಆಗ್ತಾ ಇರುತ್ತೆ, ಫೇಸ್ 1 and phase 2. And theta is equal to 0, cos 0 is equal to 1, and therefore it becomes E into ds. You know that your electric field is also constant and you can take it out, and therefore your electric field E into summation of ds. ಭಾಳ ಚೆನ್ನಾಗಿ ಜ್ಞಾಪಕ ಇರಬೇಕು. So your electric flux phi is equal to E into ds due to one phase, and that you can call it as phi 1 is equal to E into A, equation number 1. ಇದು ಡ್ಯೂ ಟು ಯಾವ ಫೇಸು? ಫಸ್ಟ್ ಫೇಸಲ್ಲಿ ಪಾಸ್ ಆಗ್ತಾ ಇರೋ ಫ್ಲಕ್ಸ್. ಎ ಅಂದರೆ ಏರಿಯಾ. ಈ ಕಡೆಯಿಂದನೂ ಫ್ಲಕ್ಸ್ ಹೋಗ್ತಾ ಇದೆಯಲ್ಲ, ದೆನ್ ವಾಟ್ ಇಸ್ ದ ಟೋಟಲ್ ಫ್ಲಕ್ಸ್? ದಟ್ ವಿ ಕಾಲ್ ಇಟ್ ಆಸ್, ಈ ಕಡೆಯಿಂದ ಹೋಗೋ ಫ್ಲಕ್ಸ್ phi 1 ಇದ್ರೆ ಇಲ್ಲಿ ಬರೋ ಫ್ಲಕ್ಸ್ ಅನ್ನು phi 2 ಅಂತ ತಗೊಳ್ಳಿ. ದೇರ್ಫೋರ್ your total flux phi is equal to phi 1 plus phi 2. But phi 1 ಎಷ್ಟಿರುತ್ತೆ, phi 2 ನೂ ಅಷ್ಟೇ ಇರುತ್ತೆ. Therefore this is equal to E into A plus E into A. This is equal to 2EA. It is ಜ್ಞಾಪಕ ಇರಬೇಕು, 2 into EA, equation number 2. ಇದು ಟೋಟಲ್ ಫ್ಲಕ್ಸ್. ಅರ್ಥ ಆಯ್ತಾ? ಇದು ಇಲ್ಲಿ ಎರಡು ಫೇಸ್ ಇದೆ. ಈ ಕಡೆಯಿಂದ ಫೇಸ್ 1, ದಿಸ್ ಈಸ್ ದ ಟೋಟಲ್ ಫ್ಲಕ್ಸ್. ಈ ಕಡೆಗೂ ಅಷ್ಟೇ ಫ್ಲಕ್ಸ್ ಬರುತ್ತೆ, ದಟ್ ಈಸ್ EA. ಎರಡು ಸೇರಿಸಿದ್ರೆ ಟೋಟಲ್ 2A. ಈಗೇನು ಮಾಡ್ಬೋದು? ಇದು ಕ್ಲೋಸ್ಡ್ ಸರ್ಫೇಸ್ ಅಲ್ವಾ, ಇದ್ರೊಳಗಡೆ ಚಾರ್ಜಸ್ ಇದೆ. ಐ ಕ್ಯಾನ್ ಅಪ್ಲೈ ದ ಗಾಸ್ ಥಿಯರಮ್, and you know that your phi is equal to 1 by epsilon naught into Q, equation number 3. It's a Gauss theorem. According to Gauss theorem, ಎರಡನ್ನು ಈಕ್ವೇಟ್ ಮಾಡಿದ್ರೆ, so you will get 2 into EA is equal to 1 by epsilon naught into Q. ಚೆನ್ನಾಗಿ ಜ್ಞಾಪಕ ಇರಬೇಕು. Sir, what is that charge on this? That you should know. Your sigma is equal to Q by A. That you can take it as equation number 2. Then it becomes equation number 2, and this becomes equation number 3, and it is 4. So your sigma is equal to Q by A. The Q is equal to ಏನಾಗುತ್ತೆ? Sigma A, and therefore your 2 into EA 1 by epsilon naught into sigma A. A get cancelled, and therefore your E is equal to, the formula for E, sigma by 2 epsilon naught. ಇದು ನಿಮಗೆ ಎಲ್ಲದಕ್ಕಿಂತಲೂ ಕೂಡ ಈಸಿಯಾಗಿರೋ ಡಿರೈವೇಶನ್ ಇದೆ. ಫಸ್ಟಿಗೆ ನಿಮ್ಮ ಪುಸ್ತಕ ನೋಡಿ, ಇದೇ ಥರದ್ದೇ ಫಿಗರ್ ಬರೀರಿ. ನಿಮ್ಮ ಪುಸ್ತಕದಲ್ಲಿ ಕ್ಲಿಯರ್ ಆಗಿದೆ. ನಿಮ್ಮ ತಲೆಯಲ್ಲಿ ಫಸ್ಟು ಆ ಹೆಡ್ಡಿಂಗ್ ಬರಬೇಕು, ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂದರೆ ಇದು ಶೀಟ್. ಇದು ಈ ಶೀಟಿಗೆ ಈ ಕಡೆ ಒಂದು ಫೇಸ್ ಇರುತ್ತೆ. ನಿಮ್ಗೆ ಗೊತ್ತಿರಬೇಕು, ಶೀಟ್ ಅಂದರೆ ಎರಡು ಫೇಸ್ ಇರುತ್ತೆ, ಒಂದು ಈ ಕಡೆ ಫೇಸು, ಇನ್ನೊಂದು ಈ ಕಡೆ ಫೇಸ್. ಅವಾಗ ನೀವೇನು ಮಾಡಬೇಕು? ಕನ್ಸಿಡರ್ ಎ ಚಾರ್ಜ್ಡ್ ಪ್ಲೇನ್ ಶೀಟ್ charged with Q, so that the surface charge density is given by Q by A. Equation number 1, where A is the area. ಆಮೇಲೆ ಏನು ಮಾಡಬೇಕು? To calculate the flux due to this charged sheet, we imagine a rectangular parallel pipe which would act as a Gaussian surface. ನೋಡಿ,
ಇದ್ರದ್ದು ಶೇಪ್ ಯಾವುದಿದೆ ಅದ್ರ ಮೇಲೆ ನೋಡಿ ನಾವು ತಗೊಳ್ಳೋದು. ಫಸ್ಟಿಗೆ ನೋಡಿ ಗಾಸಿಯನ್ ಸ್ಪಿಯರ್ ವಾಸ್ ಸ್ಪೆರಿಕಲ್, ಇಲ್ಲಿ ನೋಡಿ ಗಾಸಿಯನ್ ಸ್ಪಿಯರ್ ವಾಸ್ ಅ ಸಿಲಿಂಡರ್, ಇಲ್ಲಿ ನೋಡಿ ಇದು ಪ್ಯಾರಲಲ್ ಪೈಪ್. ಅವಾಗ ಏನಾಗುತ್ತೆ, ಹಿಯರ್ ಇಲ್ಲಿ ಮಾತ್ರ ಫ್ಲಕ್ಸ್ ಪಾಸ್ ಆಗುತ್ತೆ, ಇಲ್ಲೆಲ್ಲ ಹೋಗಲ್ಲ, ಗೊತ್ತಿರಲಿ. ಫ್ಲಕ್ಸ್ ಪಾಸಸ್ ಅಲಾಂಗ್ ದ ನಾರ್ಮಲ್. Then that flux passing through one of the surface is given by this formula. And you will get this formula. ಇವಾಗ ಈ ಫಾರ್ಮುಲಾದಲ್ಲಿ ಎಷ್ಟು ಬರುತ್ತೆ, ಇದರಲ್ಲೂ ಅಷ್ಟೇ ಬರುತ್ತೆ. ಹಾಗಾದ್ರೆ ಟೋಟಲ್ ಫ್ಲಕ್ಸ್ ಎಷ್ಟಾಗುತ್ತೆ? ಟೋಟಲ್ ಫ್ಲಕ್ಸ್ ಇಸ್ ಫ್ಲಕ್ಸ್ ಡ್ಯೂ ಟು ಫಸ್ಟ್ ಫೇಸ್, ಫ್ಲಕ್ಸ್ ಡ್ಯೂ ಟು ಸೆಕೆಂಡ್ ಫೇಸ್ ಟು ಎ. ಇವಾಗ ಏನ್ ಮಾಡ್ಬೋದು, ಇದು ಗಾಸಿಯನ್ ಸರ್ಫೇಸ್ ಅಲ್ಲ, ಇಟ್ ವಿಲ್ ಎನ್ಕ್ಲೋಸ್ ಎ ಚಾರ್ಜ್ and Gauss theorem ನಲ್ಲಿ ಈ ಫಾರ್ಮುಲಾ ಬರೀಬಹುದು. ಎರಡನ್ನು ಈಕ್ವೇಟ್ ಮಾಡಿ, so you will get this one. Therefore the expression for the electric field is equal to sigma by 2 epsilon naught. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್.